ವೇಳೆಗಾಯನೇ ಜಾಮೀನು ಪ್ರತಿ ತಲುಪಿದ ಬಳಿಕವಷ್ಟೇ ರೇವಣ್ಣ ಬಿಡುಗಡೆ ಭಾಗ್ಯ ಆಗತ್ತೆ. ಮಾಜಿ ಸಚಿವ ರೇವಣ್ಣಗೆ ಜಾಮೀನೇನೋ ಸಿಕ್ಕಿದೆ, ಆದರೆ ಬಿಡುಗಡೆಯ ಭಾಗ್ಯ ಸದ್ಯಕ್ಕಿಲ್ಲ. ತಾತ್ಕಾಲಿಕವಾಗಿ ಈ ಕೇಸ್ನಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿರೋದು. 7 ದಿನಗಳ ಬಳಿಕ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಜಾಮೀನಿಗೆ ಕೆಲವೊಂದು ಕಂಡೀಷನ್ ಅನ್ನ ಕೋರ್ಟ್ ಹಾಕಿದೆ. 100% ಷರತ್ತಿಲ್ಲದೆ ಜಾಮೀನನ್ನ ಕೊಡೋದೇ ಇಲ್ಲ. ಅದರಲ್ಲಿ ಇಂಥ ಪ್ರಕರಣಗಳಲ್ಲಿ ಜಾಮೀನಿಗೆ ಕೆಲವೊಂದು ಷರತ್ತುಗಳನ್ನು ಕೋರ್ಟ್ ವಿಧಿಸಿದೆ. ಇಬ್ಬರ ಶ್ಯೂರಿಟಿ 5 ಲಕ್ಷ ಬಾಂಡ್ ಅನ್ನು ನೀಡಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಶ್ಯೂರಿಟಿಯನ್ನ ಯಾರು ಕೊಡ್ತಾರೆ? ಸೊ ಎಲ್ಲ ಷರತ್ತುಗಳು ಇದಾವೆ. ಇದಿಷ್ಟೇ ಅಲ್ಲ, ಇನ್ನೂ ಹಲವು ಷರತ್ತುಗಳು ಇರುತ್ತೆ ಅಲ್ಲಿ. ಇದು ಮುಖ್ಯವಾಗಿ ಶ್ಯೂರಿಟಿ ಬೇಕಾಗತ್ತೆ. ಎಲ್ಲ ಕಡೆನೂ ಈ ಶ್ಯೂರಿಟಿ ಇದ್ದೇ ಇರುತ್ತೆ. ಜಾಮೀನಿಗೆ ಯಾರಾದರೂ ಒಬ್ಬರು ಶ್ಯೂರಿಟಿಯನ್ನು ಕೊಡಬೇಕಾಗತ್ತೆ. ಈಗ ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿದಾಗಲೂ ಕೂಡ ಶ್ಯೂರಿಟಿ ಕೊಡಬೇಕಲ್ಲ. ಹಾಗೆ ಜೈಲಿನಲ್ಲಿ ಇದ್ದಂಥವ್ರು ಅಥವಾ ಬೇಲ್ ಸಿಕ್ಕಂಥವರಿಗೆ ಅವ್ರಿಗೆ ಯಾರಿಗಾದ್ರೂ ಇದ್ರೆ ಅವರಿಗೆ ಶ್ಯೂರಿಟಿಯನ್ನು ಕೊಟ್ಟೆ ಕರ್ಕೊಳ್ಬೇಕಾಗತ್ತೆ. ಸೊ ಈಗ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಶ್ಯೂರಿಟಿಯನ್ನು ಹಾಕಿದ್ದಾರೆ, ಷರತ್ತುಗಳನ್ನು ಹಾಕಿದ್ರೆ. ಅದರಲ್ಲಿ ಇಬ್ಬರ ಶ್ಯೂರಿಟಿ 5 ಲಕ್ಷ ಬಾಂಡ್ ಅನ್ನ ಕೊಡಬೇಕು ಅಂತ ಹೇಳಿ. ಸಾಕ್ಷಿಗಳ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಒತ್ತಡವನ್ನು ಹಾಕುವ ಹಾಗಿಲ್ಲ. SIT ತನಿಖೆಗೆ ಸಹಕರಿಸಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇವೆಲ್ಲ ಷರತ್ತುಗಳು. ಈ ಷರತ್ತುಗಳನ್ನ ಮೀರುವ ಹಾಗಿಲ್ಲ. ಮೀರಿದ್ರೆ ಮತ್ತೆ ಬೇಲಿಗೆ SIT ಹೋಗುತ್ತೆ. ಅದನ್ನು ರದ್ದು ಮಾಡಿ ಇವರು ಯಾವುದು ಕೂಡ ಸಹಕಾರವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಅವಕಾಶ ಇರುತ್ತೆ. ಸಾಕ್ಷಿಗಳ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಒತ್ತಡವನ್ನ ಹೇರಬಾರದು. SIT ತನಿಖೆಗೆ ಸಹಕರಿಸಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಫೈನಲಿ ಈಗ 7 ದಿನಗಳ ಬಳಿಕ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಮೊದಲು 4 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದರು. ಅದಾದ ನಂತರ ನ್ಯಾಯಾಂಗ ಬಂಧನದಲ್ಲಿದ್ದರು 7 ದಿನ. ಅದರ ಮಧ್ಯದಲ್ಲೇ ಈಗ ಜಾಮೀನು ಅವರಿಗೆ ಲಭ್ಯವಾಗಿದೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಗವಿನಾಗಮಂಗಲನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ಫೈನಲಿ ಜಾಮೀನು ಸಿಕ್ಕಿದೆ. ಏನೆಲ್ಲ ಷರತ್ತುಗಳು ಇದರಲ್ಲಿದೆ? ಅರುಣ್, ಕೊನೆಗೂ ಕೂಡ HD ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಕಳೆದ 7 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ HD ರೇವಣ್ಣಗೆ ಕೊನೆಗೂ ಬಿಡುಗಡೆಯ ಮುಕ್ತಿ ಸಿಕ್ಕಿದೆ ಅಂತಾನೆ ಹೇಳಬಹುದು. ಮಾನ್ಯ ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರು ಷರತ್ತುಬದ್ಧ ಜಾಮೀನನ್ನ ಇದೀಗ ಮಂಜೂರು ಮಾಡಿದ್ದಾರೆ. 5 ಲಕ್ಷದ ಬಾಂಡ್ ಹಾಗೆ 2 ವೈಯಕ್ತಿಕ ಶ್ಯೂರಿಟಿಗಳನ್ನು ನೀಡಿ ಇದೀಗ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಅದರ ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಾರ್ದು ಅನ್ನೋ ನಿಟ್ಟಿನಲ್ಲಿ ಷರತ್ತುಗಳನ್ನು ವಿಧಿಸಿ ಇದೀಗ ಮಾನ್ಯ ನ್ಯಾಯಾಧೀಶರು ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಇದೀಗ HD ರೇವಣ್ಣ ಪರ ವಾದವನ್ನು ಮಂಡಿಸಿದ್ದಂತಹ ವಕೀಲ CV ನಾಗೇಶ್ ಅವರ ವಾದಕ್ಕೆ ಇದೀಗ ಮನ್ನಣೆಯನ್ನು ನೀಡಿ ಮಾನ್ಯ ನ್ಯಾಯಾಧೀಶರು ಜಾಮೀನನ್ನು ಮಂಜೂರು ಮಾಡಿರೋದು. ಕಳೆದ ಬುಧವಾರ HD ರೇವಣ್ಣ ಅವರು ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ರು. ಇಂದಿಗೆ 6 ದಿನ. ಹೀಗಾಗಿ ಬಹುತೇಕ ಇವತ್ತಿಗಾಗಲೇ ಕೋರ್ಟ್ನ ಸಮಯ ಮುಗಿದಿರೋದ್ರಿಂದ ಇವರು ಅಂದರೆ ಕೋರ್ಟ್ನ ಆ ಷರತ್ತುಗಳು ನ್ಯಾಯಾಲಯದ ಷರತ್ತುಗಳೇನಿದ್ದಾವೆ ಅವುಗಳನ್ನು ಪೂರೈಸೋದಕ್ಕೆ ವಿಳಂಬವಾಗುತ್ತೆ. 2 ವೈಯಕ್ತಿಕ ಶ್ಯೂರಿಟಿ, ಅದ್ರ ಜೊತೆಗೆ 5 ಲಕ್ಷ ವೈಯಕ್ತಿಕ ಬಾಂಡನ್ನು ಸಹ ನೀಡಬೇಕು. ಈ ಷರತ್ತುಗಳನ್ನು ಪೂರೈಸಿದ ಬಳಿಕ ಜಾಮೀನಿನ ಆದೇಶದ ಪ್ರತಿಯನ್ನು ಪಡೆದುಕೊಳ್ಬೇಕು. ಹಾಗೆ ACMM ಕೋರ್ಟ್ 17ರ ಕೋರ್ಟ್ನಲ್ಲಿ ಈ ಷರತ್ತುಗಳನ್ನು ಪೂರೈಸಿದ ಬಗ್ಗೆ ವಿವರಣೆಯನ್ನು ಕೊಟ್ಟು ಆ ಬಳಿಕ ಕೋರ್ಟ್ ಜಾಮೀನಿನ ಪ್ರತಿಯನ್ನು ಪಡೆದು ಪರಪ್ಪನ ಅಗ್ರಹಾರ ಜೈಲನ್ನು ರೀಚ್ ಆಗಬೇಕು. ಬಹುತೇಕ 7 ಗಂಟೆಯ ಒಳಗೆ ಇವೆಲ್ಲ ಪ್ರೋಗ್ರೆಸ್ಗಳು ಮುಗಿಯಬೇಕು. 7 ಗಂಟೆಯ ನಂತರ ಕಷ್ಟ ಸಾಧ್ಯ. 7 ಗಂಟೆಯ ಒಳಗೆ ಜಾಮೀನಿನ ಆದೇಶದ ಪ್ರತಿ ಜೈಲಿಗೆ